ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ಸಿಂಹ ರಾಶಿಯವರ ಜೀವನ ಹೇಗಿರುತ್ತೆ, ಈ ರಾಶಿಯವರಿಗೆ ಎಷ್ಟೆಲ್ಲ ಲಾಭ ಇರುತ್ತದೆ, ಇವರ ಜೀವನದಲ್ಲಿ ಯಾವೆಲ್ಲ ಘಟನೆಗಳು ಆವರಿಸುತ್ತದೆ, ಸಿಂಹ ರಾಶಿಯವರ ಮುಂದಿನ ಜೀವನ ಹೇಗೆಲ್ಲ ನಡೆಸ್ತಾರೆ, ಈ ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆಯನ್ನ ಹೇಗೆಲ್ಲ ನಿಭಾಯಿಸ್ತಾರೆ, ಅಧಿಕಾರ, ಗೌರವ, ಕೀರ್ತಿ ನಿಮ್ಮ ಕಾಲ ಕೆಳಗಿದೆ. ಇದು ಕೇವಲ ಕಲ್ಪನೆಯಲ್ಲ, ಇದು ಸಿಂಹ ರಾಶಿಯಲ್ಲಿ ಜನಿಸಿದವರ ಹುಟ್ಟುಗುಣ. ಆದ್ರೆ ಜಗತ್ತನ್ನೇ ಆಳುವ ಈ ರಾಜನ ಹೃದಯದೊಳಗೆ ಅಡಗಿರುವ ಭಾವನೆಗಳೇನು, ಸೂರ್ಯನಂತೆ ಪ್ರಜ್ವಲಿಸುವ ಇವರ ವ್ಯಕ್ತಿತ್ವದ ಹಿಂದೆ ಇನ್ಯಾರಿಗೂ ಕಾಣದ ಕರಾಳ ಸತ್ಯ ಇದೆ. ಬನ್ನಿ. ಯಾರ ಸಹಾಯಕ್ಕೂ ಕಾಯದೆ ಒಬ್ಬಂಟಿಯಾಗಿ ನಿಮ್ಮ ಬದುಕನ್ನ ಬದಲಾಯಿಸುವಷ್ಟು ಸಾಮರ್ಥ್ಯವುಳ್ಳ, ಹಣಕ್ಕಿಂತ ಗೌರವಕ್ಕೆ ಬೆಲೆ ಕೊಡುವಂತಹ ಮಹತ್ವಾಕಾಂಕ್ಷಿ ಸ್ವಾಭಿಮಾನದ ರಾಜನ ರಾಶಿಯಾದಂತಹ ಸಿಂಹರಾಶಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಬರುವಂತಹ ಧರ್ಮ ಸಂಕಟಗಳನ್ನ ಹೇಗೆ ಕಡಿಮೆ ಮಾಡಿಕೊಳ್ಬೇಕು, ನಿಮ್ಮ ಜೀವನದಲ್ಲಿ ಯಶಸ್ಸಿನ ಪತಾಕೆಯನ್ನ ಹಾರಿಸಲು, ನೆಮ್ಮದಿಯಾಗಿರಲು ಯಾವ 5 ಪ್ರತಿಜ್ಞೆಗಳನ್ನ ಕೈಗೊಳ್ಳಬೇಕು ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆತ್ಮೀಯ ಬಂಧುಗಳೇ, ಶ್ರೀಚಕ್ರದ 12 ರಾಶಿಗಳಲ್ಲಿ 5ನೇ ರಾಶಿ ಸಿಂಹ ರಾಶಿಯ ಬಗ್ಗೆ ಇಂದು ನಾವು ಮಾತನಾಡ್ತಿದ್ದೇವೆ. ಇದರ ಅಧಿಪತಿ ಗ್ರಹಗಳ ರಾಜನಾದ ಸೂರ್ಯ ಗ್ರಹ. ಬೆಂಕಿಯ ತತ್ವವನ್ನ ಹೊಂದಿರುವ ಈ ರಾಶಿಯ ಚಿಹ್ನೆ ಕಾಡಿನ ರಾಜಸಿಂಹ. ಸಿಂಹರಾಶಿಯವರಿಗೆ ಜ್ಞಾನ ಅನ್ನೋದು ತುಂಬಾ ಜಾಸ್ತಿಯೇ ಇರುತ್ತದೆ. ಜ್ಞಾಪಕ ಶಕ್ತಿ ಅನ್ನೋದು ಚೆನ್ನಾಗಿರುತ್ತೆ. ಇವರು ಯಾವುದೇ ಕೆಲಸ ಮಾಡಿದ್ರೂ ಸಹ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಅಧಿಕಾರ ಪಡೆಯುವಂತಹ ವಿಚಾರಗಳಲ್ಲಿ ಆಸೆ ಹಾಗೂ ಆಸಕ್ತಿ ಜಾಸ್ತಿ ಇರುತ್ತೆ. ಈ ಸಿಂಹ ರಾಶಿಯವರ ಮನಸ್ಸು ಮಗುವಿನ ಮನಸ್ಸುಳ್ಳವರು ಎಂದೇ ಹೇಳಬಹುದು. ಇಷ್ಟೆಲ್ಲ ಇದ್ರೂ ಸಹ ಈ ಸಿಂಹ ರಾಶಿಯವರಿಗೆ ದಿಢೀರಂತ ಕೋಪ ಬಂದ್ಬಿಡುತ್ತೆ, ದಿಢೀರಂತ ಸಿಡ್ಕಾಡಿ ಬಿಡ್ತಾರೆ. ಸಿಂಹಕ್ಕೆ ಯಾವ ರೀತಿ ಕೋಪ ಇರುತ್ತೋ ಅದೇ ರೀತಿ ಇವರು ಕೋಪ ಕಡಿಮೆ ಆಗೋಕೆ ತುಂಬಾ ಸಮಯ ತಗೋತಾರೆ. ಈ 3 ಅಂಶಗಳೇ ಸಿಂಹ ರಾಶಿಯವರ ವ್ಯಕ್ತಿತ್ವದ ಅಡಿಪಾಯ. ಸೂರ್ಯನಿಲ್ಲದೆ ಜಗತ್ತಿಲ್ಲ. ಹಾಗೆಯೇ ಸೂರ್ಯನಂತೆ ಸಿಂಹ ರಾಶಿಯವರು ಎಲ್ಲಿಗೆ ಹೋದ್ರೂ ತಮ್ಮ ಪ್ರತಿಭೆಯನ್ನ ಬೀರುತ್ತಾರೆ. ಅವರ ಮಾತು, ನಡಿಗೆ, ನೋಟ ಎಲ್ಲದರಲ್ಲೂ ಒಂದು ರೀತಿಯ ಅಧಿಕಾರ ಮತ್ತು ಆತ್ಮವಿಶ್ವಾಸ ಎದ್ದು ಕಾಣುತ್ತೆ. ಅವರು ಗುಂಪಿನಲ್ಲಿ ಒಬ್ಬರಾಗಲು ಇಷ್ಟಪಡುವುದಿಲ್ಲ, ಬದಲಾಗಿ ಗುಂಪಿನ ನಾಯಕರಾಗಲು ಬಯಸ್ತಾರೆ. ಅವರು ಹುಟ್ಟಿನಿಂದಲೇ ನಾಯಕರು. ಅವರಿಗೆ ಗಮನದ ಕೇಂದ್ರ ಬಿಂದುವಾಗಿರೋದು ಅಂದ್ರೆ ಗಾಳಿಯಷ್ಟೇ ಅವಶ್ಯಕ. ಇದು ಅವರ ಅಹಂಕಾರವಲ್ಲ, ಇದು ಅವರ ಮೂಲ ಸ್ವಭಾವ. ಅವರ ವ್ಯಕ್ತಿತ್ವ ಒಂದು ತೆರೆದ ಪುಸ್ತಕದಂತೆ, ನೇರ ಮತ್ತು ಸ್ಪಷ್ಟ. ಮನಸ್ಸಿನಲ್ಲಿ ಒಂದನ್ನ ಇಟ್ಕೊಂಡು ಹೊರಗೆ ಇನ್ನೊಂದನ್ನ ಮಾತನಾಡುವ ಜಯಮಾನ ಇವರದ್ದಲ್ಲ. ಅವರ ಸ್ನೇಹ ಮತ್ತು ದ್ವೇಷ ಎರಡೂ ಬಹಿರಂಗ. ಇದೇ ಕಾರಣಕ್ಕೆ ಕೆಲವರು ಇವರನ್ನ ಪ್ರೀತಿಸ್ತಾರೆ, ಇನ್ನು ಕೆಲವರು ದ್ವೇಷಿಸ್ತಾರೆ. ಸಿಂಹರಾಶಿಯವರು ಒಂದು ಶಪಥವನ್ನ ಮಾಡಿದ್ರೆ ಅದನ್ನ ಕಾರ್ಯರೂಪಕ್ಕೆ ತರುವಂತಹ ತಾಕತ್ತು, ಶಕ್ತಿ ಸಿಂಹರಾಶಿಗೆ ಇದ್ದೇ ಇದೆ. ನೀವು ಮಾಡಬೇಕಾದಂತಹ ಮೊದಲನೆಯ ಶಪಥ, ನಿಮಗೆ ನೆಗೆಟಿವ್ ಪಾಯಿಂಟ್ಸ್ ಗಳನ್ನ ಹೇಳುವ ನಿಮ್ಮ ಶತ್ರುಗಳು, ನಿಮ್ಮ ಮಿತ್ರರು, ನಿಮ್ಮ ದೌರ್ಬಲ್ಯಗಳನ್ನ ಹೇಳುವವರ ಮಾತುಗಳನ್ನ ನೆಗೆಟಿವ್ ಆಗಿ ತೆಗೆದುಕೊಳ್ಬೇಡಿ. ಅದನ್ನೇ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಅವರು ಹೇಳುವಂತಹ ವ್ಯಂಗ್ಯ ಮಾತುಗಳನ್ನ, ನೆಗೆಟಿವ್ ಮಾತುಗಳನ್ನ ನಿಮ್ಮಲ್ಲಿ ನೀವು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಿ. ಆಗ ನಿಮ್ಮ ನೆರೆಹೊರೆಯವರು, ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು ಹೇಳುವಂತಹ ನಿಮ್ಮಲ್ಲಿರುವಂತಹ ನೆಗೆಟಿವ್ ಗುಣಗಳನ್ನ ನೀವು ಸರಿ ಮಾಡ್ಕೊಳ್ತಾ ಹೋದ ಹಾಗೆ ಅವರು ನಿಮ್ಮಲ್ಲಿರುವಂತಹ ನೆಗೆಟಿವ್ ಹೇಳೋದಕ್ಕೆ ಅವಕಾಶನೇ ಇರೋದಿಲ್ಲ. ಅದನ್ನ ಬಿಟ್ಟು ಅಯ್ಯೋ ಅವರು ನನ್ನ ಬಗ್ಗೆ ಹೀಗೆ ಹೇಳ್ಬಿಟ್ರು, ಹಾಗೆ ಹೇಳ್ಬಿಟ್ರು ಅಂತ ಕೋಪ ಮಾಡ್ಕೊಂಡ್ರೆ ನಿಮ್ಮನ್ನ ಕೋಪಿಷ್ಟರು ಅಂತ ಪಟ್ಟ ಕಟ್ತಾರೆ. ಅದಕ್ಕೋಸ್ಕರ ಅನ್ನೆಸೆಸರಿ ಟೆನ್ಷನ್ ಅನ್ನ ಮಾಡಿಕೊಂಡು ಅವರ ಮೇಲೆ ಜಗಳಕ್ಕೆ ಹೋದ್ರೆ ನೀವೇ ಮಾನಸಿಕವಾಗಿ ಶಾಂತಿಯನ್ನ ಕಳೆದುಕೊಳ್ತೀರಾ. ಆದ್ರಿಂದ ಯಾರು ಏನೇ ಹೇಳಿದ್ರು, ಯಾರು ನನ್ನ ಬಗ್ಗೆ ನ್ಯೂನ್ಯತೆಗಳ ಬಗ್ಗೆ ಗುರುತಿಸಿ ಹೇಳಿದ್ರು, ನಾನು ಕೋಪ ಮಾಡಿಕೊಳ್ಳದೆ ನನ್ನ ನ್ಯೂನ್ಯತೆಗಳನ್ನ ಬದಲಾಯಿಸಿಕೊಳ್ಳುವಂತಹ ಪ್ರತಿಜ್ಞೆಯನ್ನ ಮಾಡ್ತೇನೆ. ನ್ಯೂನ್ಯತೆಗಳನ್ನ ಹೇಳುವವರು ಅಲ್ಲೇ ಇರ್ತಾರೆ. ಸಿಂಹರಾಶಿಯವರು ಬೆಳೀತಾ ಹೋಗಬಹುದು ಎಂಬಂತಹ ಪ್ರತಿಜ್ಞೆಯನ್ನ ಮಾಡಿ. ಎರಡನೆಯದಾಗಿ, ಸಿಂಹರಾಶಿಯವರು ನಿಮಗೆ ಇಷ್ಟವಿಲ್ಲದಂತಹ ವ್ಯಕ್ತಿಗಳ ಕಡೆಗೆ ಯಾವುದೇ ಕಾರಣಕ್ಕೂ ತಿರುಗಿಯೂ ಸಹ ನೋಡಬೇಡಿ. ಇಷ್ಟವಿಲ್ಲದ ವ್ಯಕ್ತಿಗಳಿಂದ ದೂರವಿದ್ರೆ ನೆಮ್ಮದಿಯಾಗಿರಬಹುದು. ರುಚಿಯಾದಂತಹ ಹಣ್ಣುಗಳು ಇರುವಂತಹ ಮರಕ್ಕೆ ಎಲ್ಲರೂ ಕಲ್ಲುಗಳನ್ನ ಹೊಡಿತಾರೆ. ಆದ್ರೆ ಬತ್ತಿ ಹೋದಂತಹ ಮರಕ್ಕೆ, ಒಣಗಿ ಹೋದಂತಹ ಮರಕ್ಕೆ ಯಾರು ಕಲ್ಲು ಹೊಡೆಯುವ ಪ್ರಯತ್ನವನ್ನ ಮಾಡೋದಿಲ್ಲ. ಹಾಗೆಯೇ ಒಳ್ಳೆ ಸಾಧನೆ ಮಾಡುವವರಿಗೆ, ಗೆಲ್ಲುವವರನ್ನ ಮಾನಸಿಕವಾಗಿ ಕುಗ್ಗಿಸಲು ನಿಮ್ಮ ಹಿತಶತ್ರುಗಳು, ನಿಮ್ಮ ಗುಪ್ತ ಶತ್ರುಗಳು ಪ್ರಯತ್ನವನ್ನ ಮಾಡ್ತಾರೆ. ಅವರೆಲ್ಲರನ್ನ ಇಗ್ನೋರ್ ಮಾಡಬೇಕು. ಅವರ ಪ್ರಯತ್ನಗಳನ್ನ ನಿಮ್ಮ ರಾಜತಂತ್ರದಿಂದ ಸೋಲಿಸಬೇಕು. ತುಂಬಾ ಹೆಸರು, ಕೀರ್ತಿ, ಸಾಧನೆ ಮಾಡುವವರಿಗೆ ಶತ್ರುಗಳು ಯಾವಾಗ್ಲೂ ಹೆಚ್ಚಾಗಿಯೇ ಇರ್ತಾರೆ. ಶತ್ರುಗಳ ಬಗ್ಗೆ ಭಯ ಪಡುವುದನ್ನ ಬಿಡಬೇಕು. ನಾನು ಹಣ್ಣು ಕೊಡುವ ಮರ, ಆದ್ದರಿಂದ
ನನಗೆ ಶತ್ರುಗಳು ಜಾಸ್ತಿ ಎನ್ನುವಂತಹ ವಿಷಯವನ್ನ ನಿಮ್ಮ ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಕೆಲಸ, ನಿಮ್ಮ ಗೋಲ್ ಕಡೆ ಫೋಕಸ್ ಮಾಡಿ. ನನ್ನ ಗುರಿ ಸಾಧನೆ, ನನ್ನ ಶತ್ರುಗಳು ಅಡ್ಡಲಾಗುವುದಿಲ್ಲ ಎಂಬಂತಹ ಸಂಕಲ್ಪವನ್ನ ದೃಢವಾಗಿ ಮಾಡಿ. ಮೂರನೆಯದ್ದಾಗಿ, ನಿಮ್ಮ ಮೇಲೆ ಪರಾಕ್ರಮ ತೋರಿಸುವಂತಹ, ನಿಮ್ಮ ಮೇಲೆ ಡಾಮಿನೇಟ್ ಮಾಡುವಂತಹ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಆದರೂ ಸರಿ, ನಿಮ್ಮ ಬಿಸ್ನೆಸ್ನಲ್ಲಾದರೂ ಸರಿ, ಅಂತಹ ವ್ಯಕ್ತಿಗಳಿಂದ, ಅಂತಹ ಪರಿಸರದಿಂದ ದೂರವಿರಲು ಪ್ರಯತ್ನವನ್ನ ಮಾಡಿ. ಬೇರೆಯವರಿಗೋಸ್ಕರ ನಿಮ್ಮ ತನವನ್ನ ಬಿಟ್ಕೊಡೋದಿಲ್ಲ ಎಂಬಂತಹ ಶಪಥವನ್ನ ಮಾಡಿ. ಸಿಂಹರಾಶಿಯವರು ನಿಮಗೆ ಇಷ್ಟವಾದಂತಹ ಡ್ರೆಸ್ಗಳನ್ನ ಹಾಕಿಕೊಳ್ಳಿ. ನಿಮ್ಮ ಮಾತಿನ ಶೈಲಿಯನ್ನ ಯಾರಿಗೋಸ್ಕರನೂ ಬದಲಾಯಿಸಿಕೊಳ್ಳದೆ ನಿಮ್ಮ ಐಡೆಂಟಿಟಿಯನ್ನ ಕಳೆದುಕೊಳ್ಬೇಡಿ. ನಿಮ್ಮ ಸ್ವಾಭಿಮಾನಕ್ಕೆ, ನಿಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾದಂತಹ ಕೆಲಸಗಳನ್ನ ಮಾಡಿ ಪಶ್ಚಾತ್ತಾಪ ಪಡುವುದಿಲ್ಲ ಎಂಬಂತಹ ಶಪಥವನ್ನ ಮಾಡಿ. ನಾಲ್ಕನೆಯದಾಗಿ, ಈ ಪ್ರಪಂಚದಲ್ಲಿ ಯಾರು ತೃಪ್ತಿಪಡಿಸಲು ಸಾಧ್ಯನೇ ಇಲ್ಲ, ಬೇರೆಯವರನ್ನ ತೃಪ್ತಿಪಡಿಸಬೇಕು ಅನ್ನುವಂತಹ ಪ್ರಯತ್ನವನ್ನ ಮಾಡೋದಿಲ್ಲ, ಅದು ಸಾಧ್ಯನೂ ಇಲ್ಲ. ನೀವು ಯಾರಿಗೆ ಎಷ್ಟೇ ಸಹಾಯ ಮಾಡಿದ್ರು ಸಿಂಹರಾಶಿಯವರು ಅರ್ಧರಾತ್ರಿಯಲ್ಲಿ ಕಷ್ಟ ಅಂದ್ರೂ ನಿಜವಾದಂತಹ ಸ್ನೇಹಕ್ಕೆ, ಪ್ರೀತಿಗೆ, ಸಂಬಂಧಕ್ಕೆ ಬೆಲೆ ಕೊಟ್ಟು ಮಾನಸಿಕವಾಗಿಯೇ ಆಗ್ಲಿ ಧೈರ್ಯವನ್ನ ತುಂಬುತ್ತೀರಾ. ಹೆಗಲಿಗೆ ಹೆಗಲು ಕೊಡುವಂತಹ ರಾಶಿಯವರು ಹಣದ ವಿಚಾರವೇ ಆದ್ರೂ ಸರಿ, ಮಾನಸಿಕವಾಗಿ ಆದ್ರೂ ಸರಿ, ಧೈರ್ಯವನ್ನ ತುಂಬಿದ್ರು ನಿಮ್ಮನ್ನ ಕೆಟ್ಟವರು ಅನ್ನುವಂತಹ ಭಾವನೆಯಲ್ಲೇ ಗುರುತಿಸೋದು. ನೀವು ಎಷ್ಟೇ ಸಹಾಯ ಮಾಡಿದ್ರು ಈ ಪ್ರಪಂಚದಲ್ಲಿ ಯಾರನ್ನೂ ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಆದ್ದರಿಂದ ಅವಶ್ಯಕತೆ ಇರುವವರಿಗೆ, ಬಡವರಿಗೆ, ನಿಜವಾದ ಸ್ನೇಹಿತರಿಗೆ ಮಾತ್ರ ನಿಮ್ಮ ಸಹಾಯ ಸಿಗಲಿ ಅನ್ನುವಂತಹ ಸಂಕಲ್ಪವನ್ನ ಮಾಡಿ. ಆದ್ರೆ ನಿಮ್ಮ ಒಳ್ಳೆಯತನಕ್ಕೆ ಗ್ರಹಗಳು, ದೇವರು ಖಂಡಿತವಾಗಿಯೂ ಪ್ರತಿಫಲವನ್ನ, ಪುಣ್ಯವನ್ನ ಕೊಟ್ಟೇ ಕೊಡ್ತಾರೆ. ಐದನೆಯದ್ದಾಗಿ, ಜೀವನಕ್ಕಿಂತ ದೊಡ್ಡ ಶಾಲೆ ಇಲ್ಲ, ಸಮಸ್ಯೆಗಳಿಗಿಂತ ದೊಡ್ಡ ಪರೀಕ್ಷೆ ಯಾವುದೂ ಇಲ್ಲ, ಸಮಯಕ್ಕಿಂತ ದೊಡ್ಡ ಶಿಕ್ಷಕ ಯಾರೂ ಇಲ್ಲ. ಈ ಪ್ರಪಂಚದಲ್ಲಿ ನಿಮ್ಮ ಜೀವನದಲ್ಲಿ ಅದೆಂತಹ ಕಷ್ಟಗಳು, ಸಮಸ್ಯೆಗಳು ಬಂದ್ರು ಅದನ್ನ ಮೆಟ್ಟಿ ನಿಲ್ಲುವಂತಹ ತಾಕತ್ತು, ಶಕ್ತಿ, ಸಾಮರ್ಥ್ಯ, ಧೈರ್ಯ ದೇವರು ನಿಮಗೆ ಹುಟ್ಟಿನಿಂದಲೇ ನೀಡಿರ್ತಾರೆ. ನಿಮ್ಮ ರಕ್ತದ ಕಣಕಣದಲ್ಲಿಯೂ ಹೋರಾಟ ಮಾಡುವಂತಹ ಶಕ್ತಿ ಇದೆ, ಸಮಸ್ಯೆಗಳನ್ನ ಮೆಟ್ಟಿ ನಿಲ್ಲುವಂತಹ ಶಕ್ತಿ ಇದೆ. ಆದ್ರೆ ನಿಮ್ಮ ಸಮಯ ಬರುವವರೆಗೂ ನಾವು ಸತತ ಪ್ರಯತ್ನವನ್ನ ಪಟ್ಟು ಕಾಯಲೇಬೇಕು. ಸಮಯಕ್ಕಿಂತ ದೊಡ್ಡ ಶಿಕ್ಷಕ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಆದ್ದರಿಂದ ನಾನು ಧೈರ್ಯಗೆಡುವುದಿಲ್ಲ ಎಂಬಂತಹ ದೃಢವಾದ ಪ್ರತಿಜ್ಞೆಯನ್ನ ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ನೀವು ನಂಬರ್ 1 ಆಗೋದನ್ನ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಜೀವನಕ್ಕೆ ನೀವೇ ರಾಜರಾಗಿರ್ತೀರಾ. ಇದೇ ನಿಮ್ಮ ಗೆಲುವಿನ 5 ಸೂತ್ರಗಳು. ಜೊತೆಗೆ ನಿಮಗೆ ಯಾವ್ದಾದ್ರೂ ಒಂದು ವಿಚಾರದ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಅದನ್ನ ಗೊತ್ತಿಲ್ಲ ಎಂದು ನಿಮ್ಮ ಶತ್ರುಗಳ ಬಳಿ ತೋರಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ತೋರಿಸಿಕೊಟ್ರೆ ಅವರು ಅದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಾರೆ. ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಿ. ನಿಮಗೆ ಯಶಸ್ಸು ಸಿಕ್ಕಾಗ, ಹಣ ಬಂದಾಗ ಅದನ್ನ ತಲೆಗೇರಿಸ್ಕೊಳ್ಬೇಡಿ. ತಕ್ಷಣ ನಿಮ್ಮ ಇಷ್ಟ ದೇವರನ್ನ ಅಥವಾ ಕುಲದೇವರನ್ನ ಮನಸ್ಸಿನಲ್ಲಿ ಸ್ಮರಿಸಿ, ಇದೆಲ್ಲ ನಿನ್ನ ಕೃಪೆ ಎಂದು ಕೃತಜ್ಞತೆಯನ್ನ ಸಲ್ಲಿಸಿ. ಯಶಸ್ಸು ಬಂದಾಗ ತಲೆಬಾಗಿರಿ. ಈ ಒಂದು ವಿನಯಂತಿಕೆ ನಿಮ್ಮ ಎಲ್ಲಾ ಭಾಗ್ಯವನ್ನ ನಿಮ್ಮ ಬಳಿಯೇ ಉಳಿಸುತ್ತದೆ. ಸಿಂಹರಾಶಿಯವರೇ, ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವಂತಹ ಶಕ್ತಿ ಹೊಂದಿದೆ. ನಿಮ್ಮ ವಿಜಯದ ಆರಂಭವಾಗಲಿದೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ. ನಿಮ್ಮ ಕಣ್ಣೀರು ಈಗ ಆನಂದ ಭಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ. ನೆನಪಿಡಿ, ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ. ಈ ಅದ್ಭುತ ಸಮಯವನ್ನ ಸದುಪಯೋಗಪಡಿಸಿಕೊಳ್ಳಿ. ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿರಿ. ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಾಮೆಂಟ್ ಮಾಡಿ. ಆ ಭಗವಂತನು ನಿಮ್ಮನ್ನ ಸದಾ ಕಾಪಾಡಲಿ. ಸರ್ವೇ ಜನೋ ಸುಖಿನೋ ಭವತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್. ಈ ಸಿಂಹರಾಶಿಯವರ ಜೀವನ ಹೇಗಿರುತ್ತೆ? ಈ ಸಿಂಹರಾಶಿಯವರಿಗೆ ಎಷ್ಟೆಲ್ಲ ಲಾಭ ಇರುತ್ತೆ? ಇವರ ಜೀವನದಲ್ಲಿ ಯಾವೆಲ್ಲ ಘಟನೆಗಳು ಆವರಿಸುತ್ತದೆ? ಸಿಂಹರಾಶಿಯವರ ಮುಂದಿನ ಜೀವನ ಹೇಗೆಲ್ಲ ನಡೆಸ್ತಾರೆ? ಈ ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಅನುಕೂಲತೆಯನ್ನ ಹೇಗೆಲ್ಲ ನಿಭಾಯಿಸುತ್ತಾರೆ? ಅಧಿಕಾರ, ಗೌರವ, ಕೀರ್ತಿ ನಿಮ್ಮ ಕಾಲ ಕೆಳಗೆ ಇದೆ. ಇದು ಕೇವಲ ಕಲ್ಪನೆಯಲ್ಲ, ಇದು ಸಿಂಹರಾಶಿಯಲ್ಲಿ ಜನಿಸಿದವರ ಹುಟ್ಟುಗುಣ. ಆದರೆ ಜಗತ್ತನ್ನೇ ಆಳುವ ಈ ರಾಜನ ಹೃದಯದೊಳಗೆ ಅಡಗಿರುವ ಭಾವನೆಗಳೇನು? ಸೂರ್ಯನಂತೆ ಪ್ರಜ್ವಲಿಸುವ ಇವರ ವ್ಯಕ್ತಿತ್ವದ ಹಿಂದೆ ಇನ್ಯಾರಿಗೂ ಕಾಣದ ಕರಾಳ ಸತ್ಯ ಇದೆಯೇ? ಬನ್ನಿ ನೋಡೋಣ. ಇಂದು ನಾವು ರಾಶಿಚಕ್ರದ ರಾಜ ಸಿಂಹರಾಶಿಯವರ ಜೀವನದ ಪುಟಗಳನ್ನ ತೆರೆದು ನೋಡೋಣ. ಇದು ನೀವು ಅಂದುಕೊಂಡಿದ್ದಕ್ಕಿಂತ ಸಂಪೂರ್ಣ ವಿಭಿನ್ನವಾಗಿರಬಹುದು. ನೀವು ಸಿಂಹರಾಶಿಯವರಾಗಿದ್ರೆ ಪೂರ್ತಿ ವಿಡಿಯೋವನ್ನ ನೋಡಿ ಓಂ ಸೂರ್ಯ ನಾರಾಯಣ ನಮಃ ಎಂದು ಕಾಮೆಂಟ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಆತ್ಮೀಯ ಬಂಧುಗಳೇ, ರಾಶಿ ಚಕ್ರದ 12 ರಾಶಿಗಳಲ್ಲಿ 5ನೇ ರಾಶಿ ಸಿಂಹರಾಶಿಯ ಬಗ್ಗೆ ಇಂದು ನಾವು ಮಾತನಾಡ್ತಿದ್ದೇವೆ. ಅಧಿಕಾರ, ಇದರ ಅಧಿಪತಿ ಗ್ರಹಗಳ ರಾಜನಾದ ಸೂರ್ಯ ಬೆಂಕಿಯ ತತ್ವವನ್ನ ಹೊಂದಿರುವ ಈ ರಾಶಿಯ ಚಿಹ್ನೆ.
ಕಾಡಿನ ರಾಜ ಸಿಂಹ. ಸಿಂಹರಾಶಿಯವರಿಗೆ ಜ್ಞಾನ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಜ್ಞಾಪಕ ಶಕ್ತಿ ಅನ್ನೋದು ಚೆನ್ನಾಗಿರುತ್ತೆ. ಇವರು ಯಾವುದೇ ಕೆಲಸ ಮಾಡಿದ್ರೂ ಸಹ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಅಧಿಕಾರ ಪಡೆಯುವಂತಹ ವಿಚಾರಗಳಲ್ಲಿ ಆಸೆ ಹಾಗೂ ಆಸಕ್ತಿ ಜಾಸ್ತಿ ಇರುತ್ತೆ. ಈ ಸಿಂಹರಾಶಿಯವರ ಮನಸ್ಸು ಮಗುವಿನ ಮನಸ್ಸುಳ್ಳವರು ಎಂದೇ ಹೇಳಬಹುದು. ಇಷ್ಟೆಲ್ಲ ಇದ್ರೂ ಸಹ ಈ ಸಿಂಹರಾಶಿಯವರಿಗೆ ದಿಢೀರಂತ ಕೋಪ ಬಂದ್ಬಿಡುತ್ತೆ. ದಿಢೀರಂತ ಸಿಡ್ಕಾಡಿ ಬಿಡ್ತಾರೆ. ಸಿಂಹಕ್ಕೆ ಯಾವ ರೀತಿ ಕೋಪ ಇರುತ್ತೋ ಅದೇ ರೀತಿ ಇವರ ಕೋಪ ಕೂಡ ಕಡಿಮೆ ಆಗೋಕೆ ತುಂಬಾ ಸಮಯ ತಗೋತಾರೆ. ಈ ಮೂರೂ ಅಂಶಗಳೇ ಸಿಂಹರಾಶಿಯವರ ವ್ಯಕ್ತಿತ್ವದ ಅಡಿಪಾಯ. ಸೂರ್ಯನಿಲ್ಲದೆ ಜಗತ್ತಿಲ್ಲ. ಹಾಗೆಯೇ ಸೂರ್ಯನಂತೆ ಸಿಂಹರಾಶಿಯವರು ಎಲ್ಲಿಗೆ ಹೋದ್ರೂ ತಮ್ಮ ಪ್ರತಿಭೆಯನ್ನ ಬೀರ್ತಾರೆ. ಅವರ ಮಾತು, ನುಡಿ, ನೋಟ ಎಲ್ಲದರಲ್ಲೂ ಒಂದು ರೀತಿಯ ಅಧಿಕಾರ ಮತ್ತು ಆತ್ಮವಿಶ್ವಾಸ ಎದ್ದು ಕಾಣುತ್ತೆ. ಅವರ ಗುಂಪಿನಲ್ಲಿ ಒಬ್ಬರಾಗಿರಲು ಇಷ್ಟಪಡುವುದಿಲ್ಲ. ಬದಲಾಗಿ ಗುಂಪಿನಲ್ಲಿ ನಾಯಕರಾಗಿರಲು ಬಯಸ್ತಾರೆ. ಅವರು ಹುಟ್ಟಿನಿಂದಲೇ ನಾಯಕರು. ಅವರಿಗೆ ಗಮನದ ಕೇಂದ್ರ ಬಿಂದುವಾಗಿರುವುದು ಅಂದ್ರೆ ಗಾಳಿಯಷ್ಟೇ ಅವಶ್ಯಕ. ಇದು ಅವರ ಅಹಂಕಾರವಲ್ಲ, ಇದು ಅವರ ಮೂಲ ಸ್ವಭಾವ. ಅವರ ವ್ಯಕ್ತಿತ್ವ ಒಂದು ತೆರೆದ ಪುಸ್ತಕದಂತೆ. ನೇರ ಮತ್ತು ಸ್ಪಷ್ಟ ಮನಸ್ಸಿನಲ್ಲಿ ಒಂದನ್ನ ಇಟ್ಟುಕೊಂಡು ಹೊರಗೆ ಇನ್ನೊಂದು ಮಾತನಾಡುವ ಜಯಮಾನ ಇವರದಲ್ಲ. ಇವರ ಸ್ನೇಹ ಮತ್ತು ದ್ವೇಷ ಎರಡೂ ಬಹಿರಂಗ. ಸಿಂಹರಾಶಿಯವರನ್ನ ಇಷ್ಟಪಡಲು ನೂರಾರು ಕಾರಣಗಳಿವೆ. ಅವರಲ್ಲಿರುವ ಕೆಲವು ಅದ್ಭುತ ಗುಣಗಳನ್ನು ನೋಡೋಣ. ಮೊದಲನೆಯದಾಗಿ ಅವರು ಉದಾರತೆ. ಸಿಂಹರಾಶಿಯವರ ಹೃದಯ ತುಂಬಾ ವಿಶಾಲವಾದುದು. ತಮ್ಮ ಪ್ರೀತಿ ಪಾತ್ರರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಿರ್ತಾರೆ. ಹಣ, ಸಮಯ, ಪ್ರೀತಿ ಯಾವುದನ್ನೂ ಕೊಡೋದ್ರಲ್ಲಿ ಅವರು ಹಿಂದೆ ಮುಂದೆ ನೋಡೋದಿಲ್ಲ. ಕೇಳಿದವರಿಗೆ ಸಹಾಯ ಹಸ್ತವನ್ನ ಚಾಚುವುದು ಇವರ ಜನ್ಮ ಜಾತಕದ ಗುಣ. ಎರಡನೆಯದಾಗಿ ಇವರ ನಿಷ್ಠೆ. ಸಿಂಹರಾಶಿಯವರು ತಮ್ಮ ಸ್ನೇಹ, ಪ್ರೀತಿ ಮತ್ತು ಕುಟುಂಬಕ್ಕೆ ಅತ್ಯಂತ ನಿಷ್ಠರಾಗಿರ್ತಾರೆ. ಅವರು ನಿಮ್ಮನ್ನ ಒಮ್ಮೆ ತಮ್ಮವರೆಂದು ಒಪ್ಪಿಕೊಂಡ್ರೆ ಜೀವನ ಪರ್ಯಂತ ನಿಮ್ಮನ್ನ ರಕ್ಷಿಸ್ತಾರೆ. ನಿಮ್ಮ ಪರವಾಗಿ ನಿಲ್ತಾರೆ. ದ್ರೋಹವನ್ನ ಅವರು ಎಂದಿಗೂ ಮಾಡೋದಿಲ್ಲ. ಮೂರನೆಯದಾಗಿ ಅವರಲ್ಲಿರುವ ಸೃಜನಶೀಲತೆ. ನಾಟಕ, ಸಂಗೀತ, ಕಲೆ, ನಟನೆ ಹೀಗೆ ಪ್ರದರ್ಶನ ಕಲೆಗಳಲ್ಲಿ ಅವರಿಗೆ ವಿಶೇಷ ಆಸಕ್ತಿ. ತಮ್ಮನ್ನ ತಾವು ವ್ಯಕ್ತಪಡಿಸಲು ಇನ್ನೊಂದು ಉತ್ತಮ ವೇದಿಕೆ ಎಂದು ಅವರು ಭಾವಿಸ್ತಾರೆ. ಅವರಲ್ಲಿರುವಂತಹ ಸೃಜನಶೀಲ ಶಕ್ತಿ ಅವರನ್ನ ಅತ್ಯುತ್ತಮ ಕಲಾವಿದರನ್ನಾಗಿ ರೂಪಿಸುತ್ತದೆ. ನಾಲ್ಕನೆಯ ಗುಣ, ಅವರಲ್ಲಿರುವ ಧೈರ್ಯ ಮತ್ತು ಆತ್ಮವಿಶ್ವಾಸ. ಯಾವುದೇ ಕಷ್ಟದ ಪರಿಸ್ಥಿತಿಯನ್ನು ಅವರು ಧೈರ್ಯದಿಂದ ಎದುರಿಸ್ತಾರೆ. ಸೋಲನ್ನ ಕಂಡು ಹೆದರೋದಿಲ್ಲ. ಅವರ ಆತ್ಮವಿಶ್ವಾಸವೇ ಅವರಿಗೆ ಅರ್ಧ ಗೆಲುವನ್ನ ತಂದುಕೊಡುತ್ತೆ. ಅವರ ಈ ಗುಣವೇ ಇತರರಿಗೆ ಸ್ಫೂರ್ತಿಯಾಗುತ್ತೆ. ಕೊನೆಯದಾಗಿ ಅವರಲ್ಲಿರುವ ಜೀವನೋತ್ಸಾಹ. ಸಿಂಹರಾಶಿಯವರು ಜೀವನವನ್ನ ಪ್ರೀತಿಸ್ತಾರೆ. ಪ್ರತಿಯೊಂದು ಕ್ಷಣವನ್ನ ಸಂಭ್ರಮದಿಂದ ಕಳೆಯಲು ಇಷ್ಟಪಡ್ತಾರೆ. ಅವರ ಸುತ್ತಮುತ್ತ ಯಾವಾಗಲೂ ಒಂದು ರೀತಿ ಸಂಭ್ರಮದ ವಾತಾವರಣವಿರುತ್ತೆ. ಅವರ ಹಾಸ್ಯ ಪ್ರಜ್ಞೆ ಮತ್ತು ಉತ್ಸಾಹ ಬೇರೆಯವರಿಗೂ ಹರಡುತ್ತದೆ. ಇಲ್ಲಿಯವರೆಗೂ ನಾವು ನಾಣ್ಯದ ಒಂದು ಮುಖವನ್ನ ನೋಡಿದ್ದೇವೆ. ಈಗ ಮತ್ತೊಂದು ಮುಖವನ್ನ ನೋಡುವ ಸಮಯ. ಪ್ರತಿಯೊಬ್ಬ ರಾಜನ ಕಿರೀಟದ ಭಾರ ಅವನಿಗೆ ಮಾತ್ರ ಗೊತ್ತು. ಹಾಗೆಯೇ ಸಿಂಹರಾಶಿಯವರ ಪ್ರಜ್ವಲಿಸುವ ವ್ಯಕ್ತಿತ್ವದ ಹಿಂದೆ ಕೆಲವು ಕರಾಳ ನೆರಳುಗಳಿವೆ. ಮೊದಲನೇದಾಗಿ ಸಿಂಹರಾಶಿಯವರ ಅಹಂಕಾರ ಮತ್ತು ದರ್ಪ. ನಾನು ಮತ್ತು ನನ್ನದು ಎಂಬ ಭಾವನೆ ಅವರಲ್ಲಿ ಹೆಚ್ಚಾಗಿರುತ್ತೆ. ತಮ್ಮನ್ನ ತಾವು ಎಲ್ಲರಿಗಿಂತ ಶ್ರೇಷ್ಠರೆಂದು ಭಾವಿಸ್ತಾರೆ. ಟೀಕೆಗಳನ್ನು ಸ್ವೀಕರಿಸುವುದು ಅವರಿಗೆ ಕಷ್ಟ. ಯಾರಾದರೂ ತಮ್ಮನ್ನ ಪ್ರಶ್ನಿಸಿದ್ರೆ ಅಥವಾ ಅವಮಾನಿಸಿದ್ರೆ ಸಿಂಹದಂತೆ ಗರ್ಜಿಸ್ತಾರೆ. ಆದರೆ ಅದರ ಹಿಂದಿನ ರಹಸ್ಯವೇನು ಗೊತ್ತೇ? ಇದು ಅಹಂಕಾರಕ್ಕಿಂತ ಹೆಚ್ಚಾಗಿ ತಮ್ಮ ಗೌರವಕ್ಕೆ ಧಕ್ಕೆಯಾಗಬಹುದೆಂಬ ಭಯ. ಎರಡನೆಯದಾಗಿ ಆಸೆಯೋ ದುರಾಸೆಯೋ ಎಲ್ಲರ ಗಮನ ಸೆಳೆಯುವ ಹಂಬಲ್. ಯಾವಾಗಲೂ ಎಲ್ಲರ ಗಮನ ತಮ್ಮ ಮೇಲೆ ಇರಬೇಕೆಂದು ಅವರು ಬಯಸ್ತಾರೆ. ಯಾರಾದರೂ ತಮ್ಮನ್ನ ಕಡೆಗಣಿಸಿದ್ರೆ ಅದನ್ನು ಅವರಿಗೆ ಸಹಿಸಲು ಸಾಧ್ಯವಾಗುವುದಿಲ್ಲ. ಈ ಗುಣದಿಂದಾಗಿ ಕೆಲವೊಮ್ಮೆ ಅವರು ನಾಟಕೀಯವಾಗಿ ವರ್ತಿಸಬಹುದು. ಇದರ ಹಿಂದಿನ ಕಾರಣ ತಾವು ಪ್ರೀತಿಸಲ್ಪಡುತ್ತಿಲ್ಲವೇನೋ, ತಮ್ಮ ಅಸ್ತಿತ್ವಕ್ಕೆ ಬೆಲೆ ಇಲ್ಲವೇನೋ ಎಂಬ ಆಳವಾದ ಅಭದ್ರತೆ. ಮೂರನೆಯದಾಗಿ ಅವರ ಮೊಂಡುತನ. ಒಮ್ಮೆ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದರಿಂದ ಹಿಂದೆ ಸರಿಯುವುದು ಬಹಳ ಕಷ್ಟ. ತಮ್ಮ ನಿರ್ಧಾರವೇ ಸರಿ ಎಂದು ವಾದಿಸ್ತಾರೆ. ತಮ್ಮ ಎಲ್ಲರೂ ಬರಬೇಕೆಂದು ಬಯಸ್ತಾರೆ. ಇದರ ಮೂಲ ತಮ್ಮ ನಾಯಕತ್ವದ ಮೇಲೆ ಅವರಿಗಿರುವ ಅಚಲ ನಂಬಿಕೆ ಮತ್ತು ಸೋಲನ್ನು ಒಪ್ಪಿಕೊಳ್ಳಲು ಇರುವ ಹಿಂಜರಿಕೆ. ನಾಲ್ಕನೆಯದಾಗಿ ಸೋಮಾರಿತನ. ಹೌದು, ನೀವು ಕೇಳಿದ್ದು ಸರಿ. ಕಾಡಿನ ರಾಜ ಸಿಂಹ ದಿನದ ಬಹುಪಾಲು ಸಮಯವನ್ನ ವಿಶ್ರಾಂತಿಯಲ್ಲೇ ಕಳೆಯುತ್ತೆ. ಹಾಗೆ ಸಿಂಹರಾಶಿಯವರು ತಮಗೆ ಇಷ್ಟವಿಲ್ಲದ ಕೆಲಸವನ್ನ ಮಾಡಲು ಹಿಂದೇಟನ್ನ ಹಾಕ್ತಾರೆ. ಆರಾಮಾಗಿ ಸುಖವಾಗಿರಲು ಇಷ್ಟಪಡ್ತಾರೆ. ಆದರೆ ಒಮ್ಮೆ ಗುರಿ ನಿಶ್ಚಯಿಸಿದ್ರೆ ಅವರನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಪ್ರೀತಿಯ ವಿಚಾರದಲ್ಲಿ ಸಿಂಹರಾಶಿಯವರು ಹೇಗಿರ್ತಾರೆ ಎಂದು ನೋಡೋದಾದ್ರೆ ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ ಅತ್ಯಂತ
ಭಾವುಕ ಪ್ರೇಮಿಗಳು ಮತ್ತು ಪ್ರೀತಿಸಿದ್ರೆ ತಮ್ಮ ಸಂಗಾತಿಗೆ ಇಡೀ ಜಗತ್ತನ್ನೇ ಅಂಗೈಯಲ್ಲಿ ತಂದಿಡ್ತಾರೆ. ಉಡುಗೊರೆಗಳು, ಹೊಗಳಿಕೆಗಳು, ಪ್ರೀತಿಯ ಪ್ರದರ್ಶನಕ್ಕೆ ಅವರಲ್ಲಿ ಯಾವುದೇ ಕೊರತೆ ಇರೋದಿಲ್ಲ. ಅವರು ತಮ್ಮ ಸಂಗಾತಿಯನ್ನ ರಾಣಿ ಅಥವಾ ರಾಜನಂತೆ ನೋಡಿಕೊಳ್ತಾರೆ. ಆದರೆ ಪ್ರತಿಯಾಗಿ ಅವರಿಗೂ ಅಷ್ಟೇ ಪ್ರಮಾಣದ ಪ್ರೀತಿ, ಗೌರವ ಮತ್ತು ಮುಖ್ಯವಾಗಿ ಆರಾಧನೆ ಬೇಕು. ಅವರ ಪ್ರೀತಿ ಷರತ್ತುಬದ್ಧವಲ್ಲ, ಆದರೆ ಅವರ ನಿರೀಕ್ಷೆಗಳು ಹೆಚ್ಚಿರುತ್ತವೆ. ತಮ್ಮ ಸಂಗಾತಿಯ ಬಗ್ಗೆ ಅವರಿಗೆ ಅತಿಯಾದ ಪೊಸೆಸಿವ್ನೆಸ್ ಇರುತ್ತೆ. ತಮ್ಮ ಪ್ರಪಂಚದ ಕೇಂದ್ರ ತಮ್ಮ ಸಂಗಾತಿಯಾಗಿರ್ಬೇಕೆಂದು ಬಯಸ್ತಾರೆ. ಸಂಗಾತಿಯ ಜೀವನದಲ್ಲಿ ತಮಗೆ ಮೊದಲ ಆದ್ಯತೆ ಸಿಗಬೇಕೆಂದು ನಿರೀಕ್ಷಿಸ್ತಾರೆ. ಸಿಂಹ ರಾಶಿಯವರ ನಿಷ್ಠಾವಂತ ಹೃದಯವನ್ನ ಗೆದ್ರೆ ನಿಮಗಿಂತ ಅದೃಷ್ಟವಂತರು ಯಾರೂ ಇರಲಾರರು. ಆದರೆ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಆದ್ರೆ ಆ ಸಂಬಂಧವನ್ನು ಉಳಿಸಿಕೊಳ್ಳುವುದು ಕಷ್ಟ. ಅವರಿಗೆ ಹೊಂದಾಣಿಕೆಯಾಗುವ ರಾಶಿಗಳೆಂದ್ರೆ ಅವರ ಬೆಂಕಿಯ ತತ್ವಕ್ಕೆ ಸಾಥು ನೀಡುವ ಮೇಷ ಮತ್ತು ಧನುರಾಶಿ ಹಾಗೂ ಗಾಳಿಯ ತತ್ವದ ಮಿಥುನ, ತುಲಾ ಮತ್ತು ಕುಂಭರಾಶಿಯವರು. ಅವರ ವ್ಯಕ್ತಿತ್ವವನ್ನ ಸಮತೋಲನಗೊಳಿಸಬಲ್ಲರು. ವೃತ್ತಿ ಜೀವನದ ವಿಷಯಕ್ಕೆ ಬಂದರೆ ಸಿಂಹರಾಶಿಯವರು ಹುಟ್ಟಿನಿಂದಲೇ ಆಳಲು ಅವರು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಅವರು ತಮ್ಮದೇ ಆದ ಸಾಮ್ರಾಜ್ಯವನ್ನು ಕಟ್ಟಲು ಬಯಸ್ತಾರೆ. ನಾಯಕತ್ವದ ಗುಣವಿರೋದ್ರಿಂದ ಅವರು ಮ್ಯಾನೇಜರ್, ಸಿಇಒ, ತಂಡದ ನಾಯಕರಾಗಿ ಅದ್ಭುತವಾಗಿ ಯಶಸ್ವಿಯಾಗ್ತಾರೆ. ಅವರಲ್ಲಿರುವ ಸೃಜನಶೀಲತೆ ಅವರನ್ನ ಮನೋರಂಜನಾ ಕ್ಷೇತ್ರ, ಸಿನಿಮಾ, ರಂಗಭೂಮಿ, ಈವೆಂಟ್ ಮ್ಯಾನೇಜ್ಮೆಂಟ್ ನತ್ತ ಸೆಳೆಯುತ್ತೆ. ರಾಜಕೀಯ ಕೂಡ ಅವರಿಗೆ ಹೇಳಿ ಮಾಡಿಸಿದ ಕ್ಷೇತ್ರ. ಜನರ ಗಮನ ಸೆಳೆಯುವ ಮತ್ತು ಅವರನ್ನ ಪ್ರೇರೇಪಿಸುವ ಕಲೆ ಅವರಿಗೆ ಹುಟ್ಟಿನಿಂದಲೇ ಬಂದಿರುತ್ತೆ. ಉದ್ಯಮಶೀಲತೆ ಅವರ ರಕ್ತದಲ್ಲಿಯೇ ಇದೆ. ತಮ್ಮದೇ ಆದ ಬ್ರ್ಯಾಂಡ್ ಅನ್ನ ಸ್ಥಾಪಿಸಿ ಅದನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಧೈರ್ಯ ಅವರಲ್ಲಿದೆ. ಹಣ ಮತ್ತು ಕೀರ್ತಿ ಎರಡೂ ಅವರಿಗೆ ಮುಖ್ಯ. ಅವರು ಮಾಡುವ ಕೆಲಸದಿಂದ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಮಾನವನ್ನ ಪಡೆಯಬೇಕೆಂಬ ಮಹತ್ವಾಕಾಂಕ್ಷೆ ಅವರಲ್ಲಿರುತ್ತೆ. ಹಾಗಾದ್ರೆ ಸಿಂಹರಾಶಿಯವರ ಜೀವನದ ಅಂತಿಮ ಪಾತ್ರವೇನು, ಅವರ ಮಹತ್ವದ ಕೊನೆಯ ತಿರುವು ಯಾವುದು ಎಂದು ನೋಡೋದಾದ್ರೆ, ಅವರ ಅತಿದೊಡ್ಡ ಶಕ್ತಿಯೇ ಸೂರ್ಯ. ಆದರೆ ಅವರ ಅತಿದೊಡ್ಡ ಸವಾಲು ಕೂಡ ಅದೇ ಸೂರ್ಯ. ಹೊರಗಿನ ಜಗತ್ತನ್ನ ಬೆಳಗುವ ಉತ್ಸಾಹದಲ್ಲಿ ಅವರು ಕೆಲವೊಮ್ಮೆ ತಮ್ಮ ಒಳಗಿನ ಜಗತ್ತನ್ನ ಮರೆತು ಬಿಡ್ತಾರೆ. ನಿರಂತರವಾಗಿ ಬೇರೆಯವರಿಂದ ಹೊಗಳಿಕೆ ಮತ್ತು ಮನ್ನಣೆಯನ್ನ ಬಯಸುವುದು ಅವರ ನಿಜವಾದ ಶಕ್ತಿಯನ್ನ ಕುಂದಿಸುತ್ತದೆ. ಸಿಂಹರಾಶಿಯವರು ಕಲಿಯಬೇಕಾದ ಅತಿದೊಡ್ಡ ಪಾಠವೇನೆಂದ್ರೆ, ನಿಜವಾದ ರಾಜ ಅಥವಾ ರಾಣಿ ಅಂದ್ರೆ ಹೊರಗಿನಿಂದ ಆಳುವವರಲ್ಲ, ಮೊದಲು ತಮ್ಮನ್ನ ತಾವು ಆಳುವವರು. ತಮ್ಮ ಅಹಂಕಾರವನ್ನ ನಿಯಂತ್ರಿಸಿ ತಮ್ಮ ಹೃದಯ ಮಾತನ್ನ ಕೇಳಿದಾಗ ಅವರಿಗೆ ಬೇರೆಯವರ ಮನ್ನಣೆಯ ಅವಶ್ಯಕತೆ ಇರುವುದಿಲ್ಲ. ಅವರ ಒಳಗಿನ ಸೂರ್ಯನೇ ಅವರಿಗೆ ದಾರಿ ತೋರಿಸುತ್ತಾನೆ. ಸಿಂಹರಾಶಿಯವರೇ, ನಿಮ್ಮ ಜೀವನದ ಸಿಂಹಾಸನ ಬೇರೆಯವರ ಕಣ್ಣುಗಳಲ್ಲಿಲ್ಲ, ಅದು ನಿಮ್ಮ ಹೃದಯದಲ್ಲಿದೆ. ನಿಮ್ಮ ಉದಾರತೆ ಮತ್ತು ಪ್ರೀತಿಯನ್ನ ಮೊದಲು ನಿಮಗೆ ನೀವು ನೀಡಿ, ಆಗ ಇಡೀ ಜಗತ್ತು ನಿಮ್ಮನ್ನ ಗೌರವಿಸುತ್ತೆ. ಕೇವಲ ನಿಮ್ಮ ಸ್ಥಾನಕ್ಕಲ್ಲ, ನಿಮ್ಮ ನಿಜವಾದ ವ್ಯಕ್ತಿತ್ವಕ್ಕಾಗಿ ನೀವು ರಾಜ. ನಿಮ್ಮ ಸಾಮ್ರಾಜ್ಯ ನಿಮ್ಮೊಳಗೆ ಇದೆ, ಅದನ್ನ ಅನ್ವೇಷಿಸಿ ಮತ್ತು ಸಂಭ್ರಮಿಸಿ. ಈ ವಿಶ್ಲೇಷಣೆ ಇಷ್ಟವಾಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ಸಿಂಹರಾಶಿಯವರೊಂದಿಗೆ ಶೇರ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ.